ಟೇಕಲ್ ಕ್ಷೇತ್ರ ನನ್ನ ಶ್ರೀಮತಿಯವರು ರತ್ನಮ್ಮ ನಂಜೇಗೌಡರು JDS ಸಿಂಬಲ್ ಅಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದು ಒಂದೇ ಒಂದು ಅವತ್ತು ಇವರು ಮಂಜುನಾಥ್ ಕೂಡ ಇರ್ಲಿಲ್ಲ. ಅವರು JDS ಪಕ್ಷವನ್ನ ಕಟ್ಟಿ ಬೆಳೆಸ್ಕೊಂಡು ಹೋದ್ವಿ. ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ಬರ್ತಾ ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ಮೇಲೆ ಫಸ್ಟ್ ಟರ್ಮ್ ಮುಗಿತು 20-27 ಎರಡನೇ ಅವಧಿಗೆ 20-23 ಅವಧಿ ಇತ್ತು. ಎರಡನೇ ಅವಧಿ ಆಗಿತ್ತು. ಮೂರನೇ ಅವಧಿ 20 ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ಬಂದಾಗ ಇವ್ರನ್ನ ನಾವು ಬಿಜೆಪಿಯಿಂದ JDS ಸೇರಿಸ್ಕೊಂಡು ಹೊಸಕೋಟೆಯಲ್ಲಿ ಬಿಜೆಪಿ, ಇವ್ರ ಕುಟುಂಬ ಹೊಸಕೋಟೆಯಲ್ಲಿ ಬಿಜೆಪಿಯಿಂದ JDS ಸೇರ್ಪಡೆ ಮಾಡಿಕೊಂಡು ಕುಮಾರಣ್ಣ ಹತ್ರ ಹೋಗಿ ಚಂದ್ರಣ್ಣ ಅವರು JDS ಅಧ್ಯಕ್ಷರು ಬೇಕಾದಷ್ಟು ನಮ್ಗೆ ಒತ್ತಡ ಆಯ್ತು. ಬೇಡ, ಮಾಲೂರು ತಾಲೂಕು ಎಂತೆಂತ ಬುದ್ಧಿಮಂತರು ಮಹನೀಯರು ಬೇಡ 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 ಅಂತ ಹೇಳಿದೆ. JDS ಕುಮಾರಣ್ಣ ಕೇಳ್ಕೊಂಡು ಸೇರಿಸ್ಕೊಂಡು ಅವರು ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ರು, ನೆನಪು ಮಾಡ್ಕೋಬೇಕಾಗ್ತದೆ. ಬೇಡ, ಕೋಡಿಹಳ್ಳಿ ಅವರು ಸರಿ ಇಲ್ಲ, ಪಾರ್ಟಿ ಸೇರ್ಸ್ಕೊಂಡ್ಬಿಡ್ರಿ, ನೀವು ಕಟ್ರಿ ಪಾರ್ಟಿ ಅಂದ್ರೆ ನಾವು ಆಗಲ್ಲ. ಕಿಸ್ತೈ ಸೇರ್ಪಡೆ ಗೆಲ್ಲಕ್ಕೆ ನಾವು ಹೇಳಿದ್ರೆ ಟಿಕೆಟ್ ಕೊಡ್ಬೇಕು ಅಂತೇಳಿ ಕಿಸ್ತೈ ಕುಮಾರಣ್ಣವ್ರ ಕೈ ಕಾಲು ಇಟ್ಕೊಂಡು ಸೀಟ್ ಕೊಡಿಸಿ ಗೆಲ್ಸಿದೀವಿ. ಗೆಲ್ಸಿ ಆದ್ಮೇಲೆ ಮೂರನೇ ಅವಧಿಗೆ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಎಲೆಕ್ಷನ್ ಬಂದ್ರೆ ನಾವು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗ್ಬೇಕು ಅಂತಿದ್ರೆ ನಮ್ಮನ್ನು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಮಾಡಕ್ ರೆಡಿ ಇರ್ಲಿಲ್ಲ. ವೇಮಗಲ್ಲು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಬೇಕು ನಮ್ಮ ಶ್ರೀನಿವಾಸ ಗೌಡಣ್ಣ ಇಬ್ರು ಒಂದಾದ್ರು. ಅವತ್ತು ಎಲ್ಲಾ ನಾಯಕರು ಜಿಲ್ಲೆಯಲ್ಲಿ ಒಂದಾಗಿ ನಮ್ಮನೆಯವರು ಒಂದು ಜಿಲ್ಲಾ ಪಂಚಾಯತ್ JDS ಪಕ್ಷ ಗೆದ್ದಿದ್ದು ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದೆ. ಅವತ್ತು ಮಂಜುನಾಥ್ ಗೌಡರು ನನಗೆ ವಿರೋಧ ಮಾಡಿದ್ರು, ಬೇಡ ಅಂತ. ಅದು ಕೂಡ ನೆನಪು ಮಾಡ್ಕೊಬೇಕಾಗ್ತದೆ. ಮಂಜುನಾಥ್ ಗೌಡರು ನಾನೇನೋ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಹೇಳ್ತೀನಿ. ಅಲ್ಲಿಂದ ಮಿಲಿಟರಿ ಎಲೆಕ್ಷನ್ ಬಂತು, ನನಗೆ ಬೇಕಾಗಿಲ್ಲ, ನನ್ನ ಅಭ್ಯರ್ಥಿ ಮಾಡಿದ್ರು. ಅಭ್ಯರ್ಥಿ ಮಾಡಿದ್ಮೇಲೆ ಪ್ರಸನ್ನನ ಅಭ್ಯರ್ಥಿ ಆದ. ಪ್ರಸನ್ನಗೆ ನನಗೆ ವಿರುದ್ಧವಾಗಿ ಎಲೆಕ್ಷನ್ ಮಾಡ್ದ. ಮತ್ತೆ ಅವ್ರ PN ಕ್ಯಾನ್ವಾಸ್ ಕಳಿಸ್ಕೊಟ್ಟ. ಆ ಸಂದರ್ಭದಲ್ಲೂ ಕೂಡ ನಾನು ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಮಿಲಿಟರಿನ ಡೈರೆಕ್ಟರ್ ಕೂಡ ಗೆದ್ದಿದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ, ನಾವು ನಾಯಕರಿಗೆ ಮೋಸ ಮಾಡಿದೀವಿ ಅಂತೆಲ್ಲ ನಮ್ಗೆ ಆ ಬುದ್ಧಿ ಇಲ್ಲ. KH ಮುನಿಯಪ್ಪನವ್ರ ಪ್ರಸ್ತಾಪ ಮಾಡೋಣ. KH ಮುನಿಯಪ್ಪನವ್ರ ಬಗ್ಗೆ ನಾನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ನಾನು JDS ಪಾರ್ಟಿನಲ್ಲಿದ್ದಾಗ ಕೂಡ ಅವ್ರ ಬಗ್ಗೆ ತುಂಬಾ ವಿಶೇಷವಾದ ಅಭಿಮಾನ, ನನಗೆ ಗೌರವ. ನನಗೆ KH ಮುನಿಯಪ್ಪನವರ ಪಾರ್ಟಿ ಸೇರಿದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನ್ಗೆ 400 ರೂಪಾಯಿ ಇಬ್ಬರೇ ಇರ್ಬೋದು ನಿಯತ್ತಾಗಿ. ಈ ಕೋಲಾರ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಂತ ದುಡ್ಡು ಹಾಕೊಂಡು ಎಲೆಕ್ಷನ್ ಮಾಡಿದ್ವಿ ನಿಯತ್ತಾಗಿ. ಅವ್ರಿಗೂ ಗೊತ್ತಿರೋದೆ. ನಾವು KH ಮುನಿಯಪ್ಪನವರು ರಾಜಕೀಯವಾಗಿ ನಾನು MLA ಆಗುತ್ತ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಂತವ್ರು. ನಾನು ಅವ್ರಿಗೆ ವಿರೋಧ ಮಾಡಿಲ್ಲ. KH ಮುನಿಯಪ್ಪನವ್ರು ಕೂಡ ನಾನು ತೊಂದರೆ ಮಾಡಿದ್ದೀನಿ ಅಂತ ಮಾತಾಡಿರೋದಕ್ಕೆ ನಾನು ನೆನಪು ಮಾಡ್ತೀನಿ. ನಂದೊಂದು ಕಡೆ ಇರ್ಲಿ, ನಿನ್ನ ರಾಜಕೀಯ ಇತಿಹಾಸ ಏನು, ನೀನ್ ಯಾರ್ಯಾರು ಕೇಳ ಮಾಡಿದ್ಯಾ, ನಂದೆಲ್ಲ ಆಯ್ತಪ್ಪ. JDS ಅಲ್ಲಿ MLA ಆದ್ಮೇಲೆ ಕೋಲಾರ ಕೇಶವನ JDS ಅಭ್ಯರ್ಥಿ ಮಾಡಿದ್ವಲ್ಲ, ಅವಾಗ ಏನೇನು ಮಾಡಿದ್ರಿ ನೀವು? ಕೋಲಾರ ಕೇಶವ ಹತ್ರ ನೀನು ಎಷ್ಟು ಲೂಟಿ ಮಾಡಿದ್ರಿ? ನಿಮ್ಮ ಮನೆ ಶ್ರೀಮತಿ ಅವರು ಹೋಗಿ ಅವ್ರ ಆಫೀಸಲ್ಲಿ ಸೈನ್ ಮಾಡಿ ಎಷ್ಟು ಕೋಟಿಗೆ ತಂದ್ರಿ? ನಾನು ಹೇಳಿಲ್ಲ, ಕೇಶವಾಗ ಹೇಳಿರೋದು. ಕೇಶವಾಗ ಎಲೆಕ್ಷನ್ ಮಾಡಿದ್ದು ಹೆಂಗೆ ಅಂತ ನೋಡಿರೋದು. ಲಾಸ್ಟ್ ಡೇ ಎಲೆಕ್ಷನ್ ನಾಳೆ ಆ ಬೆಟ್ಟದ ಮೇಲೆ ಎಲ್ಲೋ ಸೇರ್ಬಿಟ್ಟು ನೀವು ಯಾರು ಬೇಕಾದ್ರೆ ಓಟ್ ಹಾಕೊಂಡು ಹೋಗ್ರಿ ಅಂದ್ಬಿಟ್ಟ. ನಾನು ಅವತ್ತು ಹೇಳಿದೆ, ಇಲ್ಲ ಹಾಗೆಲ್ಲ ಮಾತಾಡಕ್ ಆಗೋದಿಲ್ಲ, ನಮ್ಮ ಅಭ್ಯರ್ಥಿ ಪರವಾಗಿ ಎಲೆಕ್ಷನ್ ಮಾಡ್ಬೇಕು, ವೋಟ್ ಮಾಡ್ಬೇಕು. ಅವ್ರು ಕೊಟ್ಟಿದ್ದು ದುಡ್ಡು ಕೊಡ್ಲಿಲ್ಲ. ಅವತ್ತು ಕೂಡ ಕೈ ಕಾಲು ಇಟ್ಕೊಂಡು ನಮ್ಮ ಅಭ್ಯರ್ಥಿಗೆ ಎಲೆಕ್ಷನ್ ಮಾಡಿದ್ವಿ. ಚಂದ್ರಗೌಡ ಅವತ್ತು ಪಾರ್ಟಿ ಪ್ರೆಸಿಡೆಂಟ್ ಇಲ್ಲೇ ಇದ್ದಾರೆ. ಕೋಲಾರ ಕೇಶವಾಗಿ ಏನ್ ಮಾಡಿದ್ರಿ? MLC ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೋಹರ್ಗೆ ಹೆಂಗ್ ಕೊಟ್ರಿ? ಅದಾದ್ಮೇಲೆ ಏನೇನಾಯ್ತು? ಇದು ಹಿಸ್ಟ್ರಿ ಇದೆ ನಿಮಗೆ. ಪಾಪ ನಮ್ಮ ಮಾಲೂರು ತಾಲೂಕು ಅವರು ಮುನಿಸ್ವಾಮಿ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಯ್ತು, MP ಆದ್ರು. ನಾವು ರಾಜ್ಯ ಆಗ್ಲಿಲ್ಲ. ಅವ್ರು KH ಮುನಿಯಪ್ಪನವ್ರಿಗೆ ಎಲೆಕ್ಷನ್ ಮಾಡಿದ್ವಿ. ನಮ್ಮ ತಾಲೂಕು ಮುನ್ಸಿಪಾಲ್ ನಾವು ಎಲೆಕ್ಷನ್ ಮಾಡಿಲ್ಲ. MP ಆದ್ಮೇಲೆ ನೀನೇನ್ ಮಾಡಿದೆ? ನೀನು ಮಾಡಿದ್ದೇನಂದ್ರೆ, ಮೊದಲನೇ ಅವಧಿಯಲ್ಲಿ MLA ಆದಾಗ ಮಾಲೂರು ತಾಲೂಕು ಡೆವಲಪ್ಮೆಂಟ್ಸ್ ನೋಡ್ಲಿಲ್ಲ ನೀನು. ಬರೀ ನಂಜೇಗೌಡ ಟಾರ್ಗೆಟ್ ಮಾಡ್ಕೊಂಡ. ನಂಜೇಗೌಡರಿಗೆ ಏನೋ ತೊಂದರೆ ಕೊಡ್ಬೋದು, ಮುಂದೆ ನಂಜೇಗೌಡ ಬೆಳಿತಾವ್ರೆ, ಎಲ್ಲೋ ಒಂದ್ ಕಡೆ ನನಗೆ ಅಡ್ಡ ಬರ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ನೀನು ಹೇಳಿದ್ದೆ. ನನಗೆ ಬಿಸ್ನೆಸ್ ಸ್ಟಾಪ್ ಮಾಡಾಕಿದ್ದೆ,
ಮತ್ತೆ ಬೇಕಾದಷ್ಟು ತೊಂದರೆ ಏನನ್ನು ಕೇಸ್ಗಳಾಗ್ತದೆ ಅಂತ ಕೂಡ ಹೇಳಿದ್ದೆ. ಹೌದು, ನಿಜ ಕೂಡ. ನೀನ್ ಎಮ್ ಎಲ್ ಎ ಆಗಿದಾಗ ಏನು ಮಾಡಿದ, ಜೊತೆಗೆ MP ಗೆದ್ಮೇಲೆ, ಮುನ್ಸಿಪಲ್ ಗೆದ್ಮೇಲೆ ಏನೋ